ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಒಳ್ಳೆ ಮಾಹಿತಿ ಸಿಗುತ್ತೆ, ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಮಿಕ್ಸಿನ ಎಲ್ಲರಿಗೂ ಅಡುಗೆ ಮನೆಯಲ್ಲಿ ಮಿಕ್ಸಿ ಎಷ್ಟು ಯೂಸ್ಫುಲ್ಲು ಅಂತಂದರೆ ಮಿಕ್ಸಿ ಇಲ್ಲದೆ ಏನೂ ಆಗಲ್ಲ ಅನ್ನೋ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಅದಕ್ಕೆ ಅಂತಲೇ ನಾವು ಮಿಕ್ಸಿನ ಎಷ್ಟು ಜೋಪಾನಾಗಿ ಮತ್ತು ಎಷ್ಟು ನೀಟಾಗಿ ಇಟ್ಕೊತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಬನ್ನಿ ಇಲ್ಲಿ ನಾನು ಮಿಕ್ಸಿ ಕ್ಲೀನ್ ಮಾಡ್ತಿದ್ದೀನಿ. ಯಾವ ರೀತಿ ಅಂತಂದರೆ, 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ, ಮತ್ತು 1 ಸ್ಪೂನು ಅಡುಗೆ ಸೋಡಾ ಹಾಕೊಂಡಿದ್ದೀನಿ, ಮತ್ತು ಸಾಂಪು ಹಾಕೊಂಡಿದ್ದೀನಿ. ನೀವು ಯಾವ ಸಾಂಪು ಬೇಕಾದ್ರೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ನೀಟಾಗಿ ಬಾಳಿಕೆ ಬರುತ್ತೆ ಫ್ರೆಂಡ್ಸ್, ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಅದಕ್ಕೆ ಅಂತಲೇ ನಾನು ಇಲ್ಲಿ ಎಲ್ಲ ಯೂಸ್ಫುಲ್ ಆಗುವಂತಹ ಟಿಪ್ಸು ಮತ್ತು ಕ್ಲೀನಿಂಗು, ಯಾವ ರೀತಿ ನೀರು ಹಾಕ್ತೇನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಮತ್ತು ಯಾವ ರೀತಿ ಇದನ್ನು ತುಂಬ ಬಾಳಿಕೆ ಬರೋ ರೀತಿ ನಾವು ಇಲ್ಲಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ತುಂಬ ವರ್ಷಗಳ ಕಾಲ ಬರುತ್ತೆ ಫ್ರೆಂಡ್ಸ್ ಮಿಕ್ಸಿ ಅಂತೂ. ಯಾವುದೇ ಕಾರಣಕ್ಕೂ ನೀರು ಹಾಕಿ ಒರ್ಸೋಕೆ ಹೋಗ್ಬಿಡಿ. ಒಂದು ಚೂರು ಯಾಕೆ ಚಿಮ್ಸ್ಕೋಬೇಕಷ್ಟೆ. ಇಲ್ಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ನಾನು ಎಲ್ಲ ಹಾಕಿದ ಮೇಲೆ ಒಂದು ಬ್ರಷ್ ಸಹಾಯದಿಂದ ಎಲ್ಲನೂ ಎಲ್ಲೆಲ್ಲಿ ಕೊಳೆ ಇರುತ್ತೋ ಅದೆಲ್ಲ ಚೆನ್ನಾಗಿ ನೀಟಾಗಿ ಉಜ್ಕೊಂಡ್ಮೇಲೆ ಈಗ ಒದ್ದೆ ಬಟ್ಟೆ ಹಾಕಿ ಒರೆಸ್ಕೊತಾ ಇದ್ದೀನಿ. ಮತ್ತು ಎಲ್ಲ ನೀಟಾಗಿ ಒದ್ದೆ ಬಟ್ಟೆಲಿ ಒರೆಸಾದ್ಮೇಲೆ ಮತ್ತು ಒಣ ಬಟ್ಟೆಲಿ ಕೂಡ ಈ ರೀತಿ ಒರೆಸೋದ್ರಿಂದ ನೀರು ಎಲ್ಲಿ ಹೋಗಲ್ಲ ಫ್ರೆಂಡ್ಸ್. ತುಂಬ ದಿನ ಬಾಳಿಕೆ ಬರುತ್ತೆ. ಈ ರೀತಿ ಮಿಕ್ಸಿ ಎಷ್ಟೇ ಗಲೀಜಿದ್ರೂ ಕೂಡ ನಾವು ನೀಟಾಗಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಆಯ್ತಲ್ವ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ತುಂಬ ದಿನ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸಿ ಕೂಡ ಅಷ್ಟೇ ನೀಟಾಗಿರುತ್ತೆ. ನಮ್ಮ ಮಿಕ್ಸಿ ಅಂತೂ ಒಂದು 7 ವರ್ಷ ಆಗಿದೆ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗಿದೆ. ನಮಗಂತೂ ತುಂಬ ಚೆನ್ನಾಗಿ ವರ್ಕು ಆಗ್ತಿದೆ. ನಾನು ಇಲ್ಲಿ ಬೆಲ್ಟ್ ಅಷ್ಟೇ ಅಂದರೆ ಕರೆಂಟ್ದು ವೈರ್ ಅಷ್ಟೇ ಚೇಂಜ್ ಮಾಡಿದ್ದೀನಿ. ಇನ್ನೆಲ್ಲನೂ ನೀಟಾಗಿ ಯಾವತ್ತೂ ರಿಪೇರಿನೇ ಬಂದಿಲ್ಲ. ಈ ರೀತಿ ಯೂಸ್ ಮಾಡ್ತಾಯಿದ್ರೆ ಮತ್ತು ಈ ಥರ ಟಿಪ್ ಫಾಲೋ ಮಾಡ್ತಾಯಿದ್ದರೆ ತುಂಬಾ ಬಾಳಿಕೆ ಕೂಡ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ಬಾಚಣಿಗೆಗಳಿರುತ್ತಲ್ಲ, ತುಂಬಾ ಕೊಳೆ ಇರುತ್ತೆ ನೋಡಿ, ಎಷ್ಟು ಕಪ್ಪಾದಂಗಿರುತ್ತೆ, ಗಲೀಜಿರುತ್ತೆ, ಮತ್ತು ಎಣ್ಣೆ ಜಿಡ್ಡಿರುತ್ತೆ. ತುಂಬ ಆವಾಗವಾಗ ತೊಳೆಯೋಕ್ಕಾಗಲ್ಲ, ಒಂದೇ ಸರಿಗೆ ಎಲ್ಲ ತೊಳ್ಕೊಳಕ್ಕಾಗಲ್ಲ. ಅದಕ್ಕೆ ಅಂತಲೇ ನಾವು ಇದು ಕೂಡ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದು ಕೂಡ. ಇಲ್ಲಿ ನಾನು 1 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ, ಮತ್ತು ಸೋಡಾ 1 ಸ್ಪೂನ್ ಹಾಕೊಂಡಿದ್ದೀನಿ. ಇಲ್ಲೂ ಕೂಡ ಸಾಂಪು ಯಾವುದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ಸಾಂಪು ಇದೆ ಅದನ್ನ ಹಾಕೋಬೋದು. ನಾನಿಲ್ಲಿ ಚಿಕ್ ಸಾಂಪು ತಗೊಂಡಿದ್ದೀನಿ. ಚಿಕ್ ಅಂತ ಬರುತ್ತಲ್ಲ ಆ ಸಾಂಪು ತಗೊಂಡಿದ್ದೀನಿ. ಮತ್ತು ವಿನಿಗರು, ನಿಮ್ಗೆ ವಿನಿಗರ್ ಸಿಗಲಿಲ್ಲ ಅಂದರೆ ನಿಂಬೆ ರಸ ಕೂಡ ಹಾಕೋಬೋದು. ಏಕೆ ಅಂತ ಹೇಳಿದ್ರೆ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ, ತುಂಬ ಗಲೀಜಾಗಿರುತ್ತಲ್ಲ ಬಾಚಣಿಗೆ ಅಂತೆ, ತುಂಬಾ ಎಣ್ಣೆ ಜಿಡ್ಡು ಆದಂಗೆ ಆಗಿರುತ್ತೆ. ಅದಕ್ಕೆ ಅಂತಲೇ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾವು ಇಲ್ಲಿ ಬಾಚಣಿಗೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಮತ್ತು ಒಲೆ ಮೇಲೆ ಇಡಬೇಕು. ಒಂದು ಅಗಲವಾದ ಪಾತ್ರೆ ತಗೋಬೇಕು. ಹಾಗಾದ್ರೇ ನಿಮಗೆ ನೀಟಾಗಿ ಎಲ್ಲ ಕೂಡ ಕೊಳೆ ಹೋಗುತ್ತೆ. ಎಲ್ಲಿ ಉಜ್ಜೋಂಗೂ ಇಲ್ಲ ಫ್ರೆಂಡ್ಸ್, ಏನೂ ತಿಕ್ಕಂಗಿಲ್ಲ, ಉಜ್ಜಂಗಿಲ್ಲ. ಹೀಗೆ ಸ್ವಲ್ಪ ನೀರು ಕುದಿಯೋಕ್ಕೆ ಇಡಬೇಕು. ನೋಡಿ ಈ ರೀತಿ ಬಾಚಣಿಗೆ ಎಲ್ಲನೂ ಕುದಿಬೇಕು. ಈ ಥರ ಕುದಿಯೋ ನೀರಲ್ಲಿ ಕುದೀತಾ ಇದ್ದರೆ ಎಷ್ಟೇ ಬ್ಯಾಕ್ಟೀರಿಯಾಗಳು ಮತ್ತು ಬೇರೆ ಥರ ಕೊಳೆಗಳಿದ್ರೂ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮುಚ್ಚಿಡಬೇಕು. ಅಂದರೆ ಒಂದು ಸ್ವಲ್ಪ ಎಲ್ಲ ಕುದಿದ ನಂತರ ಮುಚ್ಚಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಹಾಗೆಯೇ ಮುಚ್ಚಿಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನಾನು ಎಲ್ಲಿ ಉಜ್ಜಿಲ್ಲ ಫ್ರೆಂಡ್ಸ್, ಏನೂ ಮಾಡಿಲ್ಲ, ಹಾಗೆಯೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಟಿಪ್ಸ್ಗಳಿದ್ದಾವೆ ನನ್ನ ಚಾನಲ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ, ಅದಕ್ಕೂ ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಕ್ಲೀನಾಗಿದೆ. ಎಷ್ಟೇ ಕೊಳೆ ಇತ್ತು ಆದ್ರೂ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.